ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಆರಿ ವರ್ಕ್ಗೆ ಬ್ರೇಕನ್ನು ಕೊಡೋಣ. ಈಗ ನಾನು ಸ್ಲೀವ್ಸ್ ಕಟಿಂಗನ್ನು ತೋರಿಸ್ಕೊಡ್ತಿದ್ದೀನಿ. ಇದರಲ್ಲಿ ಈ ಒಂದು ಟಿಪ್ಸನ್ನು ನೀವು ತಿಳ್ಕೊಂತು ಅಂತಂದರೆ ಟೇಪ್ ಇಲ್ಲದೆ ಇರೋ ರೀತಿಯೂ ನೀವು ಆರಾಮಾಗಿ ಟೇಪ್ ಇಲ್ಲದಂತೆ ಟೇಪನ್ನು ಬಳಸ್ದಂತೆಯೂ ನಾವು ಸ್ಲೀವ್ಸ್ ಕಟಿಂಗನ್ನು ಪರ್ಫೆಕ್ಟಾಗಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈಗ ನೋಡ್ಬೋದು 4 ಫೋಲ್ಡಿಂಗ್ ಇದೆ. ಈ ಫೋಲ್ಡಿಂಗ್ ಆದ ನಂತರ ಇದರಲ್ಲಿ ನಾನು ಸ್ಲೀವ್ಸ್ ಅಳತೆ ಬ್ಲೌಸನ್ನು ತಗೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ನಾವು ಯಾವ ರೀತಿ ಇದರಲ್ಲಿ ಒಂದು ½ ಇಂಚಷ್ಟು ನಮಗೆ ಕಡಿಮೆ ಇಡಿ ಅಂತ ಹೇಳಿದ್ದಾರೆ ಕಸ್ಟಮರು. ಹಾಗಾಗಿ ನೋಡಿ ಇದನ್ನು ಒಂದು ½ ಇಂಚು ಈಗ ಇಲ್ಲಿ ಕಾಣಿಸ್ತಿದೆಯಾ, ½ ಇಂಚಷ್ಟು ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ಅದನ್ನು ಬಿಟ್ಟು ಇದರ ½ ಇಂಚಷ್ಟು ನಾನು ಇದನ್ನು ಫೋಲ್ಡ್ ಮಾಡ್ಕೊತೀನಿ. ಫೋಲ್ಡ್ ಮಾಡಲಿಲ್ಲ ಅಂದ್ರೂ ಮೇಲೆ ½ ಇಂಚನ್ನು ಲೆಸ್ ಮಾಡಿದ್ರೆ ಆಯಿತು. ನೋಡಿ ಇಷ್ಟು ಇದು ಸ್ಲೀವ್ಸ್ ಇಟ್ಕೊಳ್ಳೋಣ. ಇಲ್ಲಿಗೆ ½ ಇಂಚು ಮಾರ್ಜಿನು ಮಾಡ್ಕೊಳ್ಳೋಣ. ಇದಿಷ್ಟಾಯಿತು. ಇದಿಷ್ಟು ಆದ ನಂತರ ನಾವೇನು ಮಾಡ್ಕೋಬೇಕು, ನಮಗೆ ಈಗ ಸ್ಲೀವ್ಸ್ ಲೆಂತ್ ಗೊತ್ತಾಯಿತು. ಈಗ ನಮಗೆ ಸ್ಲೀವ್ಸಿನ ವಿಡ್ತ್ ಅಗಲ ಬೇಕಾಗತ್ತೆ. ಹಾಗಾಗಿ ನೋಡಿ ಈ ರೀತಿ ಮಡ್ಚ್ಕೋಬೇಕು. ಇಲ್ಲಿ ಎಲ್ಲಿ ಮಡ್ಚ್ಕೋಬೇಕು, ನಮಗೆ ಕಂಕಳ ಭಾಗ ಇದೆಯಲ್ಲ ಅಲ್ಲಿ ಮಡ್ಚ್ಕೋಬೇಕು. ನೋಡಿ ವಿತೌಟ್ ಟೇಪ್ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಳೋದು ಅಂತ ನೋಡಿ. ಇದು ಎಕ್ಸ್ಟ್ರಾ ನಮಗೆ 1.5 ಇಂಚಷ್ಟು ಬಟ್ಟೆ ಬೇಕಾಗಿದೆ. ನಾವಿಲ್ಲಿ ಮಾರ್ಕನ್ನು ಮಾಡ್ಕೊಂಬಿಡೋಣ. ಯಾಕೆ ಅಂದರೆ ಕಟಿಂಗ್ ಮಾಡ್ಕೊಂಬಿಡೋಣ. ಕಟಿಂಗ್ ಆದ ನಂತರ ನಾವು ಇದಕ್ಕೆ ಬಟ್ಟೆಯನ್ನು ಸೇರಿಸ್ಕೋಬೋದು. ಸ್ಟಿಚಿಂಗಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಇದಕ್ಕೊಂದು ಗೆರೆಯನ್ನು ಹಾಕ್ಕೋಬೇಕು. ಕಾಣಿಸ್ತಿದೆಯಾ? ಇದಕ್ಕೊಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಕಾಣಿಸ್ತಿದೆ ಅಂದ್ಕೊತೀನಿ. ಈಗ ನಮಗೆ ಇದರಲ್ಲಿ ನಮಗೆ 1.5 ಇಂಚಿಂದ 1/4 ಇಂಚು ಎಕ್ಸ್ಟ್ರಾ ನಮಗೆ ಬೇಕಾಗತ್ತೆ. ಈಗ ನೀವು ಇಲ್ಲಿ ನೋಡೋದಾದರೆ ½ ಇಂಚು ಮಾರ್ಜಿನನ್ನು ಬಿಟ್ಕೊಂಡಿದ್ದೀನಿ. ನೋಡ್ಬೋದು ಮಾರ್ಜಿನ್ ಎಲ್ಲ ರೆಡಿ ಇದೆಯಲ್ವಾ. ಈಗ ಬಂದು ಸ್ಲೀವ್ಸ್ ಲೂಸನ್ನು ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ½ ಇಂಚು ನಾವು ಕಡಿಮೆನ ಮಾಡಿಕೊಂಡು ಸ್ಲೀವ್ಸ್ ಕಾಣಿಸ್ತಿದೆಯಾ, ಇಲ್ಲಿದೆ ಮಾರ್ಜಿನು. ನಮಗೆ ಹೊಲಿಗೆ ಇಲ್ಲಿದೆ, ಕಾಣಿಸ್ತಿದೆಯಾ ನೋಡಿ, ಹೊಲಿಗೆ ಇಲ್ಲಿದೆ ನೋಡಿ. ಇನ್ನೊಂದು ಸ್ವಲ್ಪ ಮೇಲೆ ಇದು ಮಾಡೋಣ. ಈಗ ಇದು ½ ಇಂಚನ್ನು ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಇಲ್ಲಿ ನಾವು ಈ ರೀತಿ ಇಟ್ಕೋಬೇಕು. ನೋಡಿ ವಿತೌಟ್ ನಾವು ಟೇಪನ್ನು ಬಳಸ್ತಾ ಇಲ್ಲ. ಇಲ್ಲಿಗೆ ನಾವು ಮಾರ್ಜಿನು, ಇಲ್ಲಿಗೆ ಒಂದು ಹೊಲಿಗೆ ಮಾರ್ಕನ್ನು ಮಾಡ್ಕೊಂಬಿಡೋಣ. ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ನಮಗೆ 2 ಇಂಚ್ ಎಕ್ಸ್ಟ್ರಾ ನಾವು ಬಟ್ಟೆಯನ್ನು ಬಿಟ್ಕೊತೀವಿ ಅಲ್ವಾ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಹಾಕ್ಕೋತೀನಿ. ಇಲ್ಲಿಂದ ಪಕ್ಕದಲ್ಲಿ 2 ಇಂಚು ನಮಗೆ 1/4 2 ಇಂಚು ನಮಗೆ ಬೇಕಾಗತ್ತೆ ಅಲ್ವಾ. ಆಗ ನಾವು ಬಟ್ಟೆಯನ್ನು ಸೇರಿಸ್ಕೊಂಡ್ರೆ ಆಯಿತು. ಇಲ್ಲಿ ಬಟ್ಟೆಯನ್ನು ಈ ರೀತಿ ಸೇರಿಸ್ಕೊಂಡ್ರೆ ಆಯ್ತಲ್ವ. ಈಗ ಇಲ್ಲಿಂದ ಬಂದು ನಾವು ಶೇಪನ್ನು ಕೊಟ್ಕೊಬೇಕು. ಇಲ್ಲಿ ನೋಡಿ ಇಲ್ಲಿಂದ ನಮಗೆ 1 ಇಂಚಾಗಷ್ಟು ಬಿಟ್ಕೋಬೇಕು. ಮತ್ತು ಇಲ್ಲಿಗೆ ಬಂದು ಸೇರಬೇಕು. ಇಲ್ಲಿ ಮಾರ್ಜಿನ್ ನಮಗೆ 2 ಇಂಚು ಬಟ್ಟೆಯನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳೋಣ. ನಾವು ಯಾವುದೇ ಟೇಪನ್ನು ಈ ವಿಡಿಯೋದಲ್ಲಿ ಎಕ್ಸ್ಪೆಷಲಿ ಈ ಕಟಿಂಗಲ್ಲಿ ನಾನು ಟೇಪನ್ನು ಬಳಸ್ತಂತೆ ಯಾವ ರೀತಿ ನಾವು ಸ್ಲೀವ್ಸ್ ಕಟಿಂಗನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಮತ್ತು ಡೌನಿಂಗು ನಾನೀಗ ಮಾರ್ಕನ್ನು ಮಾಡ್ಕೊಂಬಿಟ್ಟೆ. ಡೌನಿಂಗ್ ಎಷ್ಟಿಡಬೇಕು ಅಂತ ನಿಮಗೆ ನೋಡ್ಕೊಳ್ಳೋದಾದರೆ ಇಲ್ಲಿ ½ ಇಂಚನ್ನು ಈ ರೀತಿ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳೋಣ. ಕಾಣಿಸ್ತಿದೆಯಾ? ಈಗ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇಲ್ಲಿಂದ ಇಲ್ಲಿಗೆ ½ ಇಂಚು, ಯಾಕೆ ಅಂದರೆ ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ½ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡ್ರೆ ನಮಗೆ ಸಿಕ್ಬಿಡ್ತು. ನಮಗೆ ಡೌನಿಂಗು ಎಷ್ಟು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಏನು ಶೇಪ್ ಕೊಟ್ಟಿದ್ದೀನಲ್ಲ ಆ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದೇ ತೆಗಿಬೇಕು. ಯಾಕೆ ಅಂದರೆ 2 ಇಂಚು ನಮಗೆ ಇದರಲ್ಲಿ ಹೋಗುತ್ತೆ, ಯಾವುದರಲ್ಲಿ ಬಟ್ಟೆಯನ್ನು ಸೇರಿಸ್ಕೋಬೇಕು. ಆದ್ದರಿಂದ ನಾವು ಇಲ್ಲಿಂದ ಇಲ್ಲಿಗೆ ನಾವು 2 ಇಂಚನ್ನು ಶೇಪ್ ತೆಗೆಯೋದನ್ನು ಈ ರೀತಿ ಮಾಮೂಲಿ ಇಷ್ಟು ಕಟ್ ಮಾಡಿಕೊಂಡು ಆ ಜಾಗನ ನಾವು ಶೇಪ್ ತೆಗಿಯೋಂಗಿಲ್ಲ. ಅಲ್ಲಿಂದ ಶೇಪ್ ತೆಗಿಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ಕಾಮನ್ನಾಗಿ. ಹಾಗಾಗಿ ಇಲ್ಲಿಂದ ನಾನು ಶೇಪನ್ನು ಕೊಟ್ಕೊಂಡಿದ್ದೀನಿ. ಇಲ್ಲಿಂದ 2 ಇಂಚು ನಾನು ಬಟ್ಟೆಯನ್ನು ಸೇರಿಸ್ಕೊಂಡಾಗ ಅದು ಮಾಮೂಲಿ ನಮಗೆ ನಾರ್ಮಲಾಗಿ ಮಾರ್ಜಿನ್ಗೆ ಹೋಗುತ್ತೆ. ನೋಡಿ ಈಗ ಇದನ್ನು ಈ ಕಡೆ ಇಟ್ಕೊಂಡು ನಾವು ಬಟ್ಟೆಯನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಈಗ ನೋಡಿ
ಇಲ್ಲಿಂದ ಇಲ್ಲಿಗೆ ಶೇಪನ್ನು ಕೊಟ್ಕೋಬೇಕು. ಫ್ರಂಟಲ್ಲಿ ಮಾತ್ರ ಶೇಪನ್ನು ಕೊಟ್ಕೋಬೇಕು. ಇದಾಯಿತು. ಇದಾದ ನಂತರ ಇದನ್ನು ಈ ರೀತಿ ಕಟಿಂಗನ್ನು ಮಾಡ್ಕೊಂಬಿಟ್ರೆ ನಮಗೆ ಪರ್ಫೆಕ್ಟಾಗಿರುವಂತಹ ಸ್ಲೀವ್ಸ್ ಕಟಿಂಗ್ ಸಿಕ್ಕಿದೆ ನೋಡಿ. ಈಗ ನೋಡ್ಬೋದು ಸ್ಲೀವ್ಸ್ ಕಟಿಂಗ್ ಸಿಕ್ಕಿದೆ. ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಹಿಂದೆ ಬುಕ್ಕೆ ಬರೋ ರೀತಿ ಆಗ್ಬೋದು, ಮತ್ತು ಎಳ್ಕೊಂಡಂಗೆ ಆಗ್ಬೋದು, ಮತ್ತು ಇಲ್ಲಿಂದ ಇಲ್ಲಿಗೆ ನಮಗೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಬಂದು ಎಡ್ಜಲ್ಲಿ ನೀಟಾಗಿ ಫಿನಿಶಿಂಗ್ ಬರುವಂಥದ್ದಾಗಬಹುದು. ಮತ್ತು ಫಿಟ್ಟಿಂಗು ಕಂಕಳ ಹತ್ರ ಫಿಟ್ಟಿಂಗ್ ಆಗ್ಬೋದು, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಪರ್ಫೆಕ್ಟಾಗಿ ವಿತೌಟ್ ಟೇಪನ್ನು ಬಳಸಿದಂತೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.